ವರ್ಣರಂಜಿತ ವ್ಯಕ್ತಿತ್ವಕ್ಕೆ ಎಸ್.ಎಂ. ಕೃಷ್ಣ ಅವರು ಹೆಸರುವಾಸಿಯಾದಂತಹ ರಾಜಕಾರಣಿ. ಆಮೇಲೆ ಬಹುಭಾಷಾ ಪ್ರವೀಣ ಎಸ್.ಎಂ. ಕೃಷ್ಣ ಅವರು ನಿರರ್ಗಳವಾಗಿ ಮಾತನಾಡ್ತಾ ಇದ್ರು. ಕನ್ನಡ ಇಂಗ್ಲೀಷ್ ಅಂತೂ ಲೀಲಾಜಾಲ ಅವರಿಗೆ. ಕನ್ನಡ ಇಂಗ್ಲೀಷ್ ಅಂತಂದರೆ ಲೀಲಾಜಾಲ. ಉಡುಗೆ ತೊಡುಗೆ ವಿಚಾರದಲ್ಲೂ ಕೂಡ ಬಹಳ ಅಚ್ಚುಕಟ್ಟು, ನೀಟ್ಲಿ ಡ್ರೆಸ್ಡ್ ಅಂತಾರಲ್ಲ ಆ ರೀತಿ. ಮಕ್ಕಳು ಬಿಸಿ ಊಟ ಮಾಡ್ತಾ ಇದ್ದಾರೆ. ಇವತ್ತು ಏರ್ಪೋರ್ಟ್ ಏನಿದೆ, ಬೆಂಗಳೂರು ಏನು ಬೆಳೆದಿದೆ, ವಾಜಪೇಯಿನವರು ಏನು ಮಾತಾಡಿದ್ರು ಬೆಂಗಳೂರು ಬಗ್ಗೆ, ಇವೆಲ್ಲಕ್ಕೂ ಕೂಡ ಇವತ್ತು ಫೈನಾನ್ಷಿಯಲ್ ಸ್ಟ್ರಕ್ಚರ್ ಇಷ್ಟು ದೊಡ್ಡ ತೀರ್ಮಾನ. ಅವರು ಎಂತೆಂಥ ಸ್ನೇಹಿತಗಳೆಲ್ಲ ಲಿಕ್ಕರ್ ಫ್ರೆಂಡ್ಸ್ ಇದ್ದರೂ ಕೂಡ ರಾಜ್ಯದ ಹಿತಕ್ಕೆ ಅವರು ತೆಗೆದುಕೊಂಡಂಥ ತೀರ್ಮಾನ ಇದೆಯಲ್ಲ, ಅದನ್ನು ಯಾರೂ ಕೂಡ ಅಲ್ಗೆಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಒಂದು ದೊಡ್ಡ ತೀರ್ಮಾನವನ್ನು ನಾನು ಭಾಳ ಹತ್ತಿರದಿಂದ ನೋಡಿರೋ. ನಾನು ಬೇರೆಯವ್ರಿಗೂ ನನಗೂ ವ್ಯತ್ಯಾಸ ಇದೆ. ಅವರ ಪ್ರತಿಯೊಂದು ನಿರ್ಧಾರಗಳು ಯಾರಿಗೂ ಕೆಟ್ಟದ್ದನ್ನು ಅವರು ಬಯಸಿರಲಿಲ್ಲ. ಯಾರು ಕೂಡ ಏನಾರು ಇದ್ದರೆ ಒಳ್ಳೇದು ಮಾಡ್ತಿದ್ರೆ ಹೊರತು ನಮಗೂ ಏನಾದ್ರು ನಾವು ತಪ್ಪು ಮಾಡಿದಾಗ ಬೈಬೇಕಾದ್ರೆ ಒಂದು ಮಾತಾಡ್ಬೇಕಾದ್ರೆ ಭಾಳ ನೊಂದು ಅವರು ಮಾತಾಡ್ತಿದ್ರು. ಸೊ ಹಂಗೆ ಇವತ್ತು ನಾವು ಕೃಷ್ಣ ಸಾಹೇಬ್ರ ಬಗ್ಗೆ ಎಷ್ಟು ಗಂಟೆ ಮಾತಾಡಿದ್ರು ಸಾಲದು. ಭಾಳ ದುಃಖ. ನನಗಂತೂ ಮನಸ್ಸಿಗೆ ಭಾಳ ದುಃಖ ಆಗ್ತಾಯಿದೆ. ಯಾಕೆಂದರೆ ನನ್ನ ಮಗನ ಥರ ನೋಡ್ತಾಯಿದ್ರು ಅವರು. ಮಗನ ಥರ ನೋಡಿ ರಾಜಕಾರಣದಲ್ಲಿ ಒಂದು ದೊಡ್ಡ ಬೆಳೀಲಿಕ್ಕೆ ಮಾರ್ಗದರ್ಶನವನ್ನು ಕೊಟ್ಕೊಂಡು ಬಂದಂಥವ್ರು. ಅದರಿಂದ ಬೇರೆ ಸಂದರ್ಭದಲ್ಲಿ ಬೇರೆ ನಾವು ಒಂದು ಮನೆ ಮಗನಾಗಿ ಅವ್ರು ಯಾವತ್ತೂ ನಮ್ಮ ಮಕ್ಕಳ ಥರನೇ ನನ್ನ ನೋಡ್ತಾಯಿದ್ರು. ಸೊ ಆಗಿರುವಾಗ ನಾನು ಹೆಚ್ಚಿಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ. ಲೆಟಸ್ ಈಗ ನಾವು ಫೇಸ್ ಮಾಡಬೇಕು. ಯಾಕೆಂದರೆ ಒಂದು ಸಾಕ್ಷಿ ಗುಡ್ಡೆಗಳನ್ನು ಬೇಕಾದಷ್ಟು ಬಿಟ್ಟು ಹೋಗಿದ್ದಾರೆ ಅವರು. ಅದನ್ನು ನಾವೆಲ್ಲ ಕೂಡ ಅವರ ಯಾವ ಬಿಟ್ಟು ಹೋಗಿದ್ದನ್ನು ನಾವು ಉಳಿಸ್ಕೊಂಡು ಹೋಗ್ಬೇಕಾಗ್ತದೆ. ಒಂದು ಸರಿ ಅಡ್ಮಿಟ್ ಆಗಿ ಮತ್ತೆ ಆಗಿದ್ರು. ಹೌದು, ಅಡ್ಮಿಷನ್ ಆಗಿದ್ದರು, ಚೆನ್ನಾಗಾಗಿದ್ರು, ಚೆನ್ನಾಗಿ ವಾಪಸ್ ಬಂದರು. ಅವರು ಬಂದು ನನ್ನ ಹತ್ರ ನಾನು ಕೂಡ ಹೋಗಿ ಅವ್ರ ಹತ್ರ ಅನೇಕ ವಿಚಾರಗಳನ್ನೆಲ್ಲ ಮಾತಾಡಿದ್ದೆ. ಅವರು ಕೂಡ ಕೊನೆಗೆ ಲಾಸ್ಟಲ್ಲಿ ಮಕ್ಕಳ ಹತ್ರ ಕೂಡ ಎಲ್ಲ ಮಾತಾಡಿ, ಮನೆಯವ್ರ ಹತ್ರ ಎಲ್ಲ ಮಾತಾಡಿ ಅವ್ರಿಗೇನೋ ನಾವು ಕೆಲವು ವಿಚಾರಗಳನ್ನು ಮಾರ್ಗದರ್ಶನವನ್ನು ಕೊಟ್ಟು ಅದು ನೆಕ್ಸ್ಟೇ ಈ ರೀತಿ ಯಾವಾಗ ಮಾತಾಡಿದ್ರಿ ಸರ್ ಅವ್ರು? ರೀಸೆಂಟಾಗಿ ಹೋಗಿದ್ದೆ. ಅವ್ರು ಮಾತಾಡ್ಬೇಕಾದ್ರೆ ನನ್ನ ಜೊತೆ ಹೋಗಿದ್ದೆ. ಈ ಒಂದು ಸಂದರ್ಭದಲ್ಲಿ ಅವರ ಬಗ್ಗೆ ಕುಟುಂಬಕ್ಕೆ, ರಾಜ್ಯದ ಜನತೆಗೆ ತಾವು ಏನು ಹೇಳ ಬಯಸ್ತೀರಿ ಸರ್? ದುಃಖ. ನಾನೊಬ್ಬ ಮನೆ ಕುಟುಂಬನಾಗಿ ನಾನು ಯಾರಿಗೂ ಏನು ಹೇಳೋಕ್ಕೆ ಹೋಗೋದಿಲ್ಲ. ಡೆಪ್ಟಿ CM ಇರ್ಬೋದು, ಪಕ್ಷದ ಅಧ್ಯಕ್ಷ ಇರ್ಬೋದು, ಬೇರೆಯವ್ರು ಮಾತಾಡಬೇಕು, ನಾನು ಮಾತಾಡ್ತದೇನಿಲ್ಲ. ಇದು ಏನಂತಾರೆ, ನಾನು ಮನಾಗಿ ನಾನು ಬಹಳಷ್ಟು ದುಃಖ ಆಗಿದೆ, ಕಣ್ಣಲ್ಲಿ ನೀರಿಟ್ಟಿರುವಂಥದ್ದು ತಾವು ನೋಡ್ಬೋದು. ಕ್ಯಾಮ್ರಾ ಪರ್ಸನ್ ದಿಲೀಪ್ ಕುರ್ನೋಡಿ, ಪಬ್ಲಿಕ್ TV, ಬೆಳಗಾವಿ.